ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ ಕುಂದಾಪುರ. ಇವತ್ತು ನಾನು ಸಾಂಪ್ರದಾಯಿಕ ಶೈಲಿ ಸುಗ್ಗಿನುಂಡೆ ಮಾಡಲಿಕ್ಕೆ ಹೊರಟಿದ್ದು. ಇದಕ್ಕೆ ಬೇಕಾದ ಪದಾರ್ಥ: ಹೊದಲು, ಕಪ್ಪು ಎಳ್ಳು, ಬೆಲ್ಲ, ಹೆಸರು, ಕೊಬ್ಬರಿ ತುರಿ, ಏಲಕ್ಕಿ, ಉದ್ದು ಮತ್ತು ಅಕ್ಕಿ. ಮೊದಲಿಗೆ ಹೆಸರನ್ನು ಚೆಂದ ಹುರಿದುಕೊಳ್ತಾ ಇದ್ದೇನೆ. ಹುರಿದ ಹೆಸರನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಂಡಿದ್ದೇನೆ. ಪಾಕ ಮಾಡಲಿಕ್ಕೆ ಬೆಲ್ಲವನ್ನು ಚೆಂದ ಮಾಡಿ ಪುಡಿ ಮಾಡಿಕೊಳ್ಳುವ. ಪುಡಿಯಾದ ಬೆಲ್ಲ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. 1.5 kg ಬೆಲ್ಲಕ್ಕೆ ಅರ್ಧ ಲೋಟ ನೀರನ್ನು ಬೆರೆಸಿಕೊಳ್ತಾ ಇದ್ದೇನೆ. ಈಗ ನೋಡಿ, ಬೆಲ್ಲದ ಪಾಕ ಆಗ್ತಾ ಇದೆ. ಈಗ ಆಗಿದೆ. ಬೆಲ್ಲದ ಪಾಕಕ್ಕೆ ಎಳ್ಳು ಮತ್ತು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೇನೆ. ಈಗ 2 ಕಡೆಯಷ್ಟು ಕಾಯಿ ಹಾಕಿಕೊಳ್ತಾ ಇದ್ದೇನೆ ಪಾಕಕ್ಕೆ. ಕಾಯಿ ಹಾಕಿ ಆದ ನಂತರ ಪುಡಿ ಮಾಡಿಟ್ಟ ಹೆಸರು ಕಾಳಿನ ಪುಡಿ ಹಾಕಿಕೊಳ್ತಾ ಇದ್ದೇನೆ. 5 ಗ್ರಾಮಷ್ಟು ಹೊದಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಹೊದಲು ಹಾಕಿ ಆಗಿದೆ. ಚೆಂದ ಮಾಡಿ ಕಳಿಸಿಕೊಡುವ. ಈಗ ಹೂರಣ ರೆಡಿಯಾಗಿದೆ. ಈಗ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋವ. ಒಂದು 50 ಉಂಡೆ ರೆಡಿಯಾಗಿದೆ. ಈಗ ನೆನೆಸಿದ ಅಕ್ಕಿ ಮತ್ತು ಉದ್ದನ್ನು ಚೆಂದ ಮಾಡಿ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಹಿಟ್ಟು ರುಬ್ಬಿಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ನಾನು 2-3 ಸ್ಪೂನಷ್ಟು ಅರಿಶಿನನ್ನು ಹಾಕ್ತಾ ಇದ್ದೇನೆ. ಉದ್ದಿನ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಬಿಕೊಳ್ಬೇಕು. ನೋಡಿ, ಎಣ್ಣೆಗೆ ಬಿಸಿಯಾಗಿದೆ. ನಾವು ಮಾಡಿಟ್ಟ ಉಂಡೆಯನ್ನು ಒಂದೊಂದಾಗಿ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಟುಕೊಂಡಿದ್ರೆ ಆಯಿತು. ನೋಡಿ, ಈಗ ಫ್ರೈ ಆಗಿದೆ. ಅದನ್ನೀಗ ಮುಗುಚಿಕೊಳ್ಳುವ. ಆಗಿದೆ. ರುಚಿಕರವಾದ ಸುಗ್ಗಿನುಂಡೆ ರೆಡಿಯಾಗಿದೆ. ಈಗ